ಇವತ್ತು ಮಕರ ಸಂಕ್ರಾಂತಿಯ ಪ್ರಯುಕ್ತ ನಮ್ಮ HSR ಲೇಔಟ್ನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಪರಮಪೂಜ್ಯ ರವಿಶಂಕರ್ ಗುರೂಜಿಯವರ ನೇತೃತ್ವದಲ್ಲಿ ಒಂದು ಮಹಾ ಸಂಕ್ರಾಂತಿ ಮಹಾ ಸತ್ಸಂಗ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಸತ್ಸಂಗದಲ್ಲಿ, ಧ್ಯಾನದಲ್ಲಿ, ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಿ ಒಂದು ಮಾದಕ ವಸ್ತುಗಳಿಂದ ದೂರ ಇರಬೇಕು ಅನ್ನುವಂತ ಒಂದು ಸಂಕಲ್ಪ ಮಾಡಿದ್ದಾರೆ. ಒಂದು ಶಾಂತವಾದಂತಹ, ಒಂದು ಧ್ಯಾನ ಪೂರಿತವಾದಂತಹ ಒಂದು ಜೀವನ ಪದ್ಧತಿಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ಸಂಕಲ್ಪ ಕೂಡ ಮಾಡಿದ್ದಾರೆ. ಬಹಳ ಯಶಸ್ವಿಯ ಕಾರ್ಯಕ್ರಮ ನಡೆದಿದೆ. ಸುಮಾರು ಒಂದು ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಶಾಸಕರಾದಂತಹ ಸತೀಶ್ ರೆಡ್ಡಿ ಅವರು, ಅವರ ಇಡೀ ತಂಡ ಇದಕ್ಕೆ ಪ್ರಯತ್ನ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿದೆ. ನಾನು ಅವರಿಗೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಬಂದಂತಹ ಸಾವಿರಾರು ಜನಕ್ಕೆ, ಭಕ್ತಾದಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನೀವೊಂದು ಲಿಸ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಡಿ. ಇಷ್ಟು ಸಾವಿರ ಜನ ಕರ್ನಾಟಕದಲ್ಲಿ ಅಕ್ರಮ ವಲಸಿಗರು, ಬಾಂಗ್ಲಾದೇಶಿಗಳು ಸಿಕ್ಕಿದ್ದಾರೆ. ಅವರನ್ನ ಹೊರ ಹಾಕ್ಲಿಲ್ಲ ಅಂತಂದಾಗ ಕೇಂದ್ರ ಸರ್ಕಾರದ ಮೇಲೆ ನೀವು ಒಂದು ಪ್ರಶ್ನೆ ಆದ್ರೆ ಅವರನ್ನ ಡಿಟೆಕ್ಟ್ ಮಾಡಿ, ಅವರನ್ನ ಡಿಪೋರ್ಟ್ ಮಾಡಿ ಅಂತ ಅವರನ್ನ ಪತ್ರ ಬರೀಬೇಕಾಗಿರೋದು, ಅವರನ್ನ ಐಡೆಂಟಿಫಿಕೇಶನ್ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಕೆಲಸ. ಅದನ್ನ ಅವ್ರು ಆದಷ್ಟು ಬೇಗ ಮಾಡಬೇಕು. ಅಲ್ಲಿಂದ ಅಕ್ರಮ ವಲಸಿಗರು ಬಹಳ ಚೆನ್ನಾಗಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಒಂದು ವಿಡಿಯೋ ವೈರಲ್ ಆಗಿದೆ, ನೀವೇ ನೋಡಿದೀರಿ. ಒಬ್ರು ಅಕ್ರಮ ವಲಸಿಗಾರರು, ವಲಸೆ ಬಂದಿರೋರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳ್ತಾರೆ, ನಾವು ಕರ್ನಾಟಕಕ್ಕೆ ಯಾಕೆ ಬಂದ್ವಿ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೆ ಇಲ್ಲಿ ರಕ್ಷಣೆ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿ ಕರ್ನಾಟಕಕ್ಕೆ ಬಂದ್ವಿ ಅಂತ ಅಸ್ಸಾಮಿಂದ ಇಲ್ಲಿ ಬಂದ್ವಿ. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಇವತ್ತು ಕೂಡ ಆ ಬಾರ್ಡರ್ ಅನ್ನ ಕಂಪ್ಲೀಟ್ ಆಗಿ ಫೋರ್ಟಿಫಿಕೇಶನ್ ಮಾಡೋದಕ್ಕೆ ಅಲ್ಲಿನ ಮಮತಾ ಬ್ಯಾನರ್ಜಿ ಸರ್ಕಾರ ಅವಕಾಶ ಮಾಡ್ಕೊಡ್ತಾ ಇದೆ. ಅಸ್ಸಾಂ ಅಲ್ಲಿ ನಮ್ ಸರ್ಕಾರ ಇದೆ, 100% ಬಾರ್ಡರ್ ಅಲ್ಲಿ ನಾವು ಕ್ಲಿಯರ್ ಮಾಡಿದೀವಿ. ನಾರ್ತ್ ಈಸ್ಟ್ ಅಲ್ಲಿ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆ ಅಲ್ಲೆಲ್ಲಾ ಕಡೆ ನಾವು ಬಾರ್ಡರ್ ಗಳನ್ನ ಗಟ್ಟಿ ಮಾಡಿದ್ದೀವಿ. ವೆಸ್ಟ್ ಬೆಂಗಾಲ್ ನಲ್ಲಿ ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಮತಾ ಬ್ಯಾನರ್ಜಿ ಅವರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಭಾರತಕ್ಕೆ ಆಹ್ವಾನ ಮಾಡಿ ಅವ್ರಿಗೆ ಬೇಕಾಗಿರುವಂತ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಮಾಡ್ಕೊಂಡು ಅವ್ರ ಕಾಲೋನಿಗಳನ್ನ ಮಾಡ್ಕೊತಾ ಇದ್ದಾರೆ. ಅಲ್ಲಿಂದ ಬೇರೆ ಬೇರೆ ತಂಡವಾಗಿ ದೇಶದ ಎಲ್ಲಾ ಕಡೆ ಬರ್ತಾರೆ. ಅವ್ರು ಎಲ್ಲಿ ಬರ್ತಾ ಇದಾರೆ ಅಂತಂದ್ರೆ ಅವರೇ ಹೇಳಿರೋ ಎಲ್ಲಿ ಕಾಂಗ್ರೆಸ್ ಸರ್ಕಾರಗಳಿಗೆ ಅಲ್ಲಿ ಬರ್ತಾ ಇದೆ. ಬಿಜೆಪಿ ಪ್ರಶ್ನೆ ಕೇಳ್ತಾ ಇರುವಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯದ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ನವರಿಗೆ ಪೊಲೀಸ್ ರಾಜ್ಯದಲ್ಲಿ ನಿಮ್ಮ ಅಧಿಕಾರದಲ್ಲಿ, ಪೊಲೀಸ್ ವ್ಯವಸ್ಥೆ ಸ್ಟೇಟ್ ಅಲ್ಲಿ ಲಾ ಅಂಡ್ ಆರ್ಡರ್ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ, ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಬರುತ್ತೆ. ನಾಳೆಯಿಂದ ನೀವೊಂದು ಅಭಿಯಾನ ಲಾಂಚ್ ಮಾಡಿದ್ದೀವಿ.